ಫ್ರೆಂಡ್ಸ್, ಸೊ ಇವತ್ತಿನ ದಿನ 29th ಆಗಸ್ಟು ಮಾರ್ಕೆಟು ಆಗಸ್ಟ್ ಮಂತ್ ಯಾವ ಲೆವೆಲಿಂದ ಸ್ಟಾರ್ಟ್ ಆಗಿತ್ತು ನಿಫ್ಟಿ ಕೊನೆಯದಾಗಿ ಅದೇ ಲೆವೆಲಲ್ಲಿ ಈಗ ಬಂದು ಕ್ಲೋಸಿಂಗ್ನ ಕಂಡಿದೆ. ಸೊ ಆಗಸ್ಟ್ ಫಸ್ಟ್ ವೀಕಲ್ಲಿ 24,400 ಹತ್ರದಿಂದ ರಿಕವರಿ ಕಂಡಿತ್ತು. ಅರೌಂಡ್ 800 ಪಾಯಿಂಟ್ಸು 25,150ವರೆಗೆ ಹೋಗಿತ್ತು. ಅಲ್ಲಿಂದ ಅಗೇನು ಕೆಳಗಡೆ ಬಂದು ಈಗ 24,400 ಹತ್ರ ಕ್ಲೋಸಿಂಗ್ನ ಕಂಡಿದೆ. ಸೊ ಇವತ್ತು ಏನಾಯಿತು ಮಾರ್ಕೆಟಲ್ಲಿ ಹಾಗೂ ನಾವು ಸೋಮವಾರದಿಂದ ಏನೆಲ್ಲ ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಾನು ಶಿವರಾಜ್ ಪಾಟೀಲ್, ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈಗ ನಾವು ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದರೆ ಇವತ್ತಿನ ದಿನ ನಾವು ಮಾರ್ಕೆಟಲ್ಲಿ ನಿಫ್ಟಿನಲ್ಲಿ ಮೇನಾಗಿ ನೋಡಬೇಕು ಅಂತಂದರೆ ನಿಫ್ಟಿ 24,400 ಹತ್ರ ಓಪನ್ ಆಯಿತು. ಸೊ ಸೆಪ್ಟೆಂಬರ್ ಸೀರೀಸ್ನ ಮೊದಲನೇ ಟ್ರೇಡಿಂಗ್ ಡೇ. ಸೊ ಓಪನ್ ಆಗ್ತಿದ್ದಂಗೆ ಗಿಫ್ಟ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಪಾಸಿಟಿವ್ ಆಗಿ ತೋರಿಸ್ತಾ ಇತ್ತು. ಸೊ ಅದೇ ಲೆವೆಲಲ್ಲಿ ನಿಫ್ಟಿ ಟ್ರೇಡ್ ಆಗೋಕ್ಕೆ ಶುರು ಆಯಿತು. ಸ್ಟಾರ್ಟಿಂಗ್ ಆಫ್ ದ ಡೇಲಿಂದ ಸ್ವಲ್ಪ ಹೋಪ್ ಇತ್ತು ಮಾರ್ಕೆಟ್ ರಿಕವರಿ ಬರುತ್ತೆ ಅಂತ. ಸೊ ಎರಡು ಬಾರಿ ನಿಫ್ಟಿ 24,550ವರೆಗೂ ಹೋಗಿತ್ತು. ಆದರೆ ಅಲ್ಲಿಂದ ಅಗೇನ್ 25,500 ಹತ್ರನೇ ಬಂದು ಟ್ರೇಡ್ ಆಗ್ತಾಯಿತ್ತು. ಸೊ ಎರಡು ಬಾರಿ ದಿನದ ಲೋನ ಕೂಡ ಬ್ರೇಕ್ ಆಯಿತು, ಆದರೆ ಕೂಡ ಅಗೇನ್ 24,500 ಹತ್ರನೇ ಟ್ರೇಡ್ ಆಗ್ತಾಯಿತ್ತು. ಆಲ್ಮೋಸ್ಟ್ ಸೈಡ್ ವೈಸ್ ಅಂತ ಹೇಳ್ಬೋದು. ಸೊ ಇವತ್ತಿನ ದಿನ ಮೇನ್ ಆಗಿ ಮಾರ್ಕೆಟಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ FMCG ಸ್ಟಾಕ್ಗಳು ಭಾಳ ಬುಲ್ಲಿಶ್ ಆಗಿದ್ವು. ಓಪನಿಂಗಲ್ಲಿ ಮೋಸ್ಟ್ ಆಫ್ ದ FMCG ಸ್ಟಾಕ್ಗಳು ಮೋರ್ ದೆನ್ 1% ಮೂಮೆಂಟಮ್ ಕೊಟ್ಟು ನಿಯರ್ 2% ಹೈಯಲ್ಲಿ ಕ್ಲೋಸ್ ಆಗಿದ್ದಾವೆ. ಆದರೆ ಇತರ ಸೆಕ್ಟರ್ಸಲ್ಲಿ ಇವತ್ತಿನ ದಿನ ನಾವು ಯಾವುದೇ ಅಷ್ಟು ಮೂಮೆಂಟಮ್ನ ನೋಡಲಿಲ್ಲ. ಸೊ ಇವತ್ತಿನ ದಿನ ಆಫ್ಟರ್ನೂನ್ ರಿಲಯನ್ಸ್ AGM ಇತ್ತು. ಸೊ ಮಾರ್ಕೆಟ್ ಅದಕ್ಕಾಗಿ ವೇಟ್ ಮಾಡ್ತಾ ಇತ್ತು ಏನೋ ಗೊತ್ತಿಲ್ಲ. ಸೊ ಆದರೆ AGM ಶುರು ಆಗ್ತಿದ್ದಂಗೆ ಸೆಕೆಂಡ್ ಹಾಫಲ್ಲಿ 2 ಗಂಟೆ ನಂತರ ಮಾರ್ಕೆಟಲ್ಲಿ ವಾಲಟಿಲಿಟಿ ಶುರು ಆಯಿತು. ಅಲ್ಲಿಂದ ಮುಖೇಶ್ ಅಂಬಾನಿ ಅವರು ಸ್ಪೀಚ್ ಸಮಯದಲ್ಲಿ ಮಾರ್ಕೆಟ್ ಅದು ಮೇನಾಗಿ ನಿಫ್ಟಿ ಅಗೇನ್ 24,550 ಮೇಲೆ ಹೋದಂಗೆ ಮಾಡಿ ಅಲ್ಲಿ ಎಲ್ಲರ ಸ್ಟಾಪ್ ಲಾಸ್ಗಳನ್ನ ಹಿಟ್ ಮಾಡಿ ದಿನದ ಲೋನ ಬ್ರೇಕ್ ಆಗಿ 24,400ವರೆಗೆ ಬಂದು ನಿಯರ್ ಅದೇ ಲೆವೆಲಲ್ಲಿ ಕ್ಲೋಸಿಂಗ್ನ ಕಾಣ್ತು. ಕಾರಣ ಏನಾಗಿ ರಿಲಯನ್ಸ್ ಶೇರ್ಸು 220 ನಂತರ ನಿಯರ್ 2% ಕರೆಕ್ಷನ್ ಆಯಿತು. ಸೊ ಅವರ ಸ್ಪೀಚಲ್ಲಿ ಅವರು ಜಿಯೋ IPO ಬಗ್ಗೆ ಹೇಳಿದ್ರು. ಸೊ ಜಿಯೋ IPO ಫಸ್ಟ್ ಹಾಫ್ 2026 ಬರೋದಿದೆ ಅಂತ ಹೇಳಿದರು. ಆದರೆ ಯಾವುದೇ ಇನ್ವೆಸ್ಟರ್ಸ್ ಬಗ್ಗೆ ಇಲ್ಲಿ ಹೈಲೈಟ್ ಮಾಡಲಿಲ್ಲ. ಸೊ ಅದು ಮಾರ್ಕೆಟ್ಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಅಂತ ಕಾಣಿಸುತ್ತೆ. ಸೊ ಅದಲ್ಲದೆ ಎನಿ ಮೇಜರ್ ಹೈಲೈಟ್ಸು ಅವರ AGMನಲ್ಲಿ ಕಾಣಿಸಲಿಲ್ಲ. ಹಾಗೂ ಯೂಶ್ವಲಿ ಮಾರ್ಕೆಟಲ್ಲಿ ಮೂಮೆಂಟಮ್ ಇದ್ದಾಗ ಅವರ AGM ಸಮಯದಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರೋ ಹಿಸ್ಟಾರಿಕಲ್ ಡೇಟಾ ಇದೆ. ಮೇ ಬಿ ಅದೇ ರೀತಿ ಕಳೆದ ದಿನಗಳಲ್ಲಿ ಒಳ್ಳೆ ಮೂಮೆಂಟಮ್ ಬಂದಿರೋ ಕಾರಣ ಇವತ್ತಿನ ದಿನ ನಾವು ರಿಲಯನ್ಸಲ್ಲಿ ಪ್ರಾಫಿಟ್ ಬುಕ್ಕಿಂಗ್ನ ನೋಡಿದ್ವಿ. ಅದಕ್ಕಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ ಕೂಡ ಎಂಡ್ ಆಫ್ ದ ಡೇ ಪ್ರಾಫಿಟ್ ಬುಕ್ಕಿಂಗ್ ಬಂತು. ಸೊ ಫೈನಲ್ ಆಗಿ ನಿಫ್ಟಿ 24,426 ಹತ್ರ ಕ್ಲೋಸ್ ಆದರೆ ಬ್ಯಾಂಕ್ ನಿಫ್ಟಿ 53,655 ಹತ್ರ ಬಂದಿದೆ. ಸೊ ನಮ್ಮ ಟಾರ್ಗೆಟು ಬ್ಯಾಂಕ್ ನಿಫ್ಟಿನಲ್ಲಿ 53,400ಇಂದ 500 ಅಂದ್ಕೊಂಡಿದ್ವಿ. ಸೊ ಆಲ್ಮೋಸ್ಟು ಅದ್ರ ಲೆವೆಲ್ ಹತ್ರ ಬಂದಿದೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಇವತ್ತಿನ ದಿನ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಅಗೇನ್ ಬಂದಿದೆ. ಈಗ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 12,450 ಹತ್ರ ಬಂದಿದೆ. ಸೆನ್ಸೆಕ್ಸು 79,800 ಹತ್ರ ಕ್ಲೋಸಿಂಗ್ನ ಕಂಡಿದೆ. ಸೊ ಇಲ್ಲಿಂದ ಈಗ ಈ ಆಗಸ್ಟಲ್ಲಿ ಈ ಕರೆಕ್ಷನ್ಗೆ ಕಾರಣ ನಿಮಗೆಲ್ಲ ತಿಳಿದಿರೋ ಪ್ರಕಾರ ಟ್ರಂಪ್ ಏನು ಇಂಡಿಯನ್ ಮಾರ್ಕೆಟ್ ಮೇಲೆ 50%ವರೆಗೆ ತಾರೀಫ್ನ ಹಾಕಿದ್ದಾರೆ. 25% ರೆಸಿಪ್ರೋಕಲ್ ತಾರೀಫು ಹಾಗೂ ಅನದರ್ 25% ನಾವು ಏನು ರಷ್ಯಾ ಕಡೆಯಿಂದ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಅದಕ್ಕಾಗಿ ಅನದರ್ 25% ಹಾಕ್ತಿದ್ದಾರೆ. ಸೊ ಅದ್ರ ಕನ್ಸರ್ನಿಂದ ಅಗೇನ್ ಇಂಡಿಯನ್ ಮಾರ್ಕೆಟಲ್ಲಿ ಇನ್ನೂ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಇದೆ. ಸೊ ಏನೇನೆಲ್ಲ ನೆಗೆಟಿವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅದೆಲ್ಲ ಮಾರ್ಕೆಟಲ್ಲಿ ಬಂದಿದೆ. ಇನ್ನು ಸೋಮವಾರ ದಿನ ನಾವು ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಸೋಮವಾರದ ದಿನ GST ಮೀಟಿಂಗ್ ಇದೆ. ಸೊ ಮೋದಿ ಅವರು ಆಲ್ರೆಡಿ ಆಗಸ್ಟ್ 15 ನಮ್ಮ ಇಂಡಿಪೆಂಡೆನ್ಸ್ ದಿನ GST ರಿಫಾರ್ಮ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದರು. ಹಾಗಾಗಿ ನಾವು ಆಗಸ್ಟ್ 15 ನಂತರ ಮಾರ್ಕೆಟಲ್ಲಿ ಮೂಮೆಂಟಮ್ ನೋಡಿದ್ವಿ. ಸೊ ಆ GST ರಿಫಾರ್ಮ್ಸ್ ಬಗ್ಗೆ ಮೀಟಿಂಗು ಸೆಪ್ಟೆಂಬರ್ 3 ಹಾಗೂ 4 ಆಗೋದಿದೆ, ಸೋಮವಾರ ಹಾಗೂ ಮಂಗಳವಾರ. ಸೊ ಅದಾದಮೇಲೆ ಅನೌನ್ಸ್ಮೆಂಟ್ ಬರುತ್ತೆ. ಸೊ ಅದು ಮಾರ್ಕೆಟ್ಗೆ ಪಾಸಿಟಿವ್ ಮೂಮೆಂಟಮ್ನ ಕೊಡ್ಬೋದು. ಹಾಗೂ
ರಿಲಯನ್ಸಲ್ಲಿ ಇವತ್ತಿನ ದಿನ ಬಂದ ಕರೆಕ್ಷನ್ ನಂತರ ಇಲ್ಲಿ ಕೂಡ ಒಂದು ರಿಕವರಿ ಕಾಣ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈಗ ಸದ್ಯಕ್ಕೆ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ನೆಗೆಟಿವ್ ಆಗಿ ಕಾಡ್ತಾ ಇರೋದು FIs. ಸೊ ಅವರ ಸತತವಾದ ಸೆಲ್ಲಿಂಗು, ಅವ್ರ ಕಡೆಯಿಂದ ಏನಾದರೂ ಪಾಸಿಟಿವ್ ಆಗಿ ಬೈಯಿಂಗ್ ಇಂಟ್ರೆಸ್ಟ್ ಬಂತು ಅಂತಂದರೆ ಮಾರ್ಕೆಟಲ್ಲಿ ಒಂದು ರಿಕವರಿನ ನಾವು ನೋಡ್ಬೋದು. ಇನ್ನು ಇಂಡಿಯನ್ ಮಾರ್ಕೆಟ್ ಕ್ಲೋಸಿಂಗ್ ಬಗ್ಗೆ ನಾವು ಇಲ್ಲಿ ನೋಡಿದ್ರೆ ಈಗ 24,426 ಹತ್ರ ಏನು ನಿಫ್ಟಿ ಕ್ಲೋಸ್ ಆಗಿದೆ. ಸೊ ಇಲ್ಲಿ ನಾನು ಪಿಂಕ್ ಏನು ಡ್ರಾ ಮಾಡಿದ್ದೀನಿ, ಪಿಂಕ್ ಬಾರ್ಡರ್ಸು, ಇದು ಬಂದು May 10th ಯಾವಾಗ ಸೀಸ್ ಫೈರ್ ಅನೌನ್ಸ್ಮೆಂಟ್ ಮಾಡಿದ್ರು ಅಲ್ಲಿಂದ ನಿಫ್ಟಿ ಡೈರೆಕ್ಟಾಗಿ 24,000 ಅಪ್ ಅಲ್ಲಿ ಓಪನ್ ಆಗಿ ಅಲ್ಲಿಂದ ಮೂಮೆಂಟಮ್ ಕೊಟ್ಟಿತ್ತು. ಆ ಗ್ಯಾಪೇ ಈ ಪಿಂಕ್ ಬಾರ್ಡರ್ ಲೈನು. ಸೊ ಇದನ್ನು ನಿಫ್ಟಿ ಕಳೆದ 3-4 ಮಂತ್ಸಲ್ಲಿ 1 2 3 4 ಟೈಮು ಟೆಸ್ಟ್ ಮಾಡಿ ಮೇಲೆ ಹೋಗಿತ್ತು. ಸೊ ಇದನ್ನು ಅಗೇನ್ ಈ ಬಾರಿ ಏನಾದರೂ GST ಅನೌನ್ಸ್ಮೆಂಟು ಮಾರ್ಕೆಟ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಇದನ್ನು ಬ್ರೇಕ್ ಮಾಡಿ ಕೆಳಗಡೆ ಬಂದು 24,000ನ ಟೆಸ್ಟ್ ಮಾಡುತ್ತಾ ಅಂತ ನಾವು ಕಾದು ನೋಡಬೇಕಾಗಿದೆ. ಇನ್ನು ನಾವು ಮಾರ್ಕೆಟಲ್ಲಿ ಪಾಸಿಟಿವ್ ರಿಕವರಿ ಅಂತ ಅಂದರೆ ನನ್ನ ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ 24,600 ಮೇಲೆ ನಿಫ್ಟಿ ಕ್ಲೋಸಿಂಗ್ ಬಂದರೆ ಮಾತ್ರ ನಾವು ನೆಕ್ಸ್ಟು ಪಾಸಿಟಿವ್ ಮೂಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಹೈಲೈಟ್ ಪಾಯಿಂಟ್ಸು ಹಾಗೂ ಕೆಲವರಿಗೆ ತಿಳಿದಿರುತ್ತೆ, ಇನ್ನು ಕೆಲವರಿಗೆ ಇನ್ನೂ ಆಶ್ಚರ್ಯ ಇರುತ್ತೆ. ಅದೇನಪ್ಪ ಅಂತಂದರೆ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಇನ್ಮೇಲೆ ಮಂಗಳವಾರದ ದಿನ ಇರುತ್ತೆ. ಸೊ ಈಗ ನಮಗೆ ಮಂಗಳವಾರ 4th ಸೆಪ್ಟೆಂಬರು ನಿಫ್ಟಿಯ ಮಂಗಳವಾರ ದಿನದ ಮೊದಲನೇ ಎಕ್ಸ್ಪೈರಿ ಇರುತ್ತೆ. ಇನ್ನು ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿ ಗುರುವಾರದ ದಿನ ಇರುತ್ತೆ. ಇದು ನಿಮಗೆ ತಿಳಿದಿರಲಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾದರೂ ಯೂಸ್ ಆಗುತ್ತೆ ಅಂದರೆ ಅಲ್ಲಿ ಶೇರ್ ಮಾಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.